ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಇವತ್ತು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ, ಏಕೆಂದರೆ ಭೂಮಿಗೆ ಪ್ರೀತಿ ಹುಟ್ಟುಬಿಟ್ಟಿದೆ ಆಲ್ರೆಡಿ. ಆಮೇಲೆ ದೇವ್ರ ಮುಂದೆ ಪ್ರಮಾಣ ಮಾಡಿ ಕೂಡ ಹೇಳಿದ್ದಾಳೆ, ನನಗೆ ಸಾಯಿಬರ್ ಮೇಲೆ ಪ್ರೀತಿ ಇದೆ, ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಂತ ಹೇಳಿಬಿಟ್ಟು. ಏನಾಗುತ್ತೆ, ಏನು ಕತೆ, ಅಜಿತ್ ಮುಂದೆ ಡೈರೆಕ್ಟಾಗಿ ಒಪ್ಕೊಳ್ಳಲ್ವೋ, ಅಜಿತ್ ಯಾವ ಥರ ತೊಗೊಳ್ತಾನೆ, ಅದನ್ನೆಲ್ಲ ಯಾವ ಥರ ಖುಷಿ ಪಡ್ತಾನೆ ಅನ್ನೋದೆಲ್ಲ ನೋಡಬೇಕು ಅಂತಂದರೆ ಖಂಡಿತ ಕೊನೆವರೆಗೂ ನೋಡಿ, ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಾಗೆಯೇ ಫ್ಲಿಪ್ಕಾರ್ಟು ಮಿಂತ್ರಾದ ಎರಡೂ ಲಿಂಕ್ ಕೊಟ್ಟಿರ್ತೀನಿ, ಇನ್ನು ಯಾವುದಾದ್ರೂ ಬೇಕು ಅಂತಂದರೆ ಅದರಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಬನ್ನಿ ಶುರು ಮಾಡೋಣ. ಸೊ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ, ಆಯಿತಾ? ಸೊ ಇನ್ನೇನು ಗುರುಗಳು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೊರಗಡೆ ಬರ್ತಾರೆ, ಹೋಗೋಣ ಅಂತ ಹೇಳಿಬಿಟ್ಟು. ಇನ್ನು ಅಜಿತೂ ರಾಮಣ್ಣ ಇಬ್ಬರು ಹಿಂದೆ ಬಂದು ಕಳಿಸ್ಕೊಡ್ಬೇಕಲ್ವಾ, ಅವ್ರನ್ನ ಕಳಿಸ್ಕೊಡೋಕ್ಕೆ ಬರ್ತಾರೆ. ನೋಡಪ್ಪ, ಇನ್ಮೇಲೆ ನಿಮ್ಮ ಮನೇಲಿ ಯಾವಾಗಲೂ ಸಂತೋಷನೇ ತುಂಬಿರುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಷ್ಟೇನೆ, ಏನು ಯೋಚನೆ ಮಾಡಬೇಡಿ. ದುಷ್ಟ ಶಕ್ತಿಗಳು ಹೋಗೋ ಟೈಮು ಬಂದೇ ಬರುತ್ತೆ, ಹಾಗಾಗಿ ನೀವು ಧೈರ್ಯವಾಗಿ ಆರಾಮಾಗಿ ಇದ್ಬಿಡಿ ಅಂತ ಅಂದಾಗ ಆಯಿತು ಗುರುಗಳೇ ಅಂತೇಳಿ ಇಬ್ಬರು ಕೂಡ, ರಾಮಣ್ಣ ಮತ್ತು ಶ್ರವಣ್ ಇಬ್ಬರು ಕೂಡ ಬ್ಯಾಗ್ನ ಸ್ವಾಮೀಜಿಗಳಿಗೆ ಕೊಟ್ಬಿಟ್ಟು ಆಶೀರ್ವಾದನ ತೊಗೊಳ್ತಾರೆ. ಸೊ ಇಲ್ಲಿ ಒಂದು ಕಡೆ ಅಜಿತ್ನ ಕೈ ಹಿಡ್ಕೊಂಡು ಹೇಳ್ಕೊಬರ್ತಾನೆ, ಅಜಿತ್ತೇ ಸತ್ಯಣ್ಣನ ಕೈ ಹಿಡ್ಕೊಂಡು ಹೇಳ್ಕೊಬರ್ತಾರೆ. ಹೇಳ್ಕೊಬರ್ಬೇಕಾದಾಗ, ಸತ್ಯಣ್ಣ ನೀವು ಮಾಡಿದ್ದು ಸರಿ ಇಲ್ಲ ಸತ್ಯಣ್ಣ, ಇದೆಲ್ಲ ಇಲ್ಲೇ ಮಾತಾಡ್ಬೇಕಿತ್ತ, ಅದು ಮನೆ ಒಳಗಡೆ ಅಂಜು ಮುಂದೆ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾನೆ. ಅಲ್ಲಪ್ಪ, ಮನೆ ಒಳಗಡೆ ಮಾತಾಡೋಕ್ಕೆ ಮತ್ತು ಇನ್ನೆಲ್ಲಿ ಹೋಗೋಣ, ಮನೆ ಒಳಗಡೆನೇ ಮಾತಾಡಬೇಕಲ್ಲ ಅಂದಾಗ ಈ ಟೈಮಲ್ಲಿ ಬೇಕಿತ್ತಾ, ಪೂಜೆ ಟೈಮಲ್ಲಿ ಇದೆಲ್ಲ ನೀನು ಮಾಡಿದ ಎಡವಟ್ಟಿಂದ ಏನೆಲ್ಲ ಆಯಿತು ನೋಡ್ದಲ್ಲ ಅಂತಂದಾಗ, ನಾನು ಮಾಡಿದ್ದು ಎಡವಟ್ಟ, ದಡ್ಡ ಎಲ್ಲ ಒಳ್ಳೇದ ಕಣ ನಾನು ಮಾಡಿದ್ದು ಅಜಿತ್ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ನೀವು ಮಾಡಿದ್ದು ಒಳ್ಳೇದಲ್ಲ, ತುಂಬ ಈ ಥರ ಕೆಲಸ ಮಾಡಿ ನೀವು ಎಲ್ಲರೂ ಸಿಗಾಕ್ಸ್ಬಿಟ್ರಿ ಅಂದಾಗ, ಅಜಿತ್ ನಾನು ಮಾಡಿದ್ದು ಅವಳ ಮನಸ್ಸಲ್ಲಿ ಏನಿದೆ ತಿಳ್ಕೊಬೇಕಂತ ಮಾಡಿದೆ ಕಣೋ, ಅವಳ ಮನಸ್ಸಲ್ಲಿ ಇರೋದನ್ನ ಏನಂತ ಹೇಳಿದ್ದೇಳು ಅವಳು, ದೇವ್ರ ಮುಂದೆ ಪ್ರಮಾಣ ಮಾಡಿ ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡ್ಕೊಂಡಿದ್ದೀನಿ, ಅವ್ರನ್ನ ನಾನು ಯಾವತ್ತೂ ಬಿಡಲ್ಲ, ಮತ್ತು ಅಗ್ನಿ ಸಾಕ್ಷಿಯಾಗಿ ನಾನು ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಅವ್ರ ಮೇಲೆ ನನಗೆ ತುಂಬಾ ಪ್ರೀತಿ ಇದೆ, ಅವ್ರನ್ನ ಬಿಟ್ಟು ಬದುಕೋಕ್ಕಾಗಲ್ಲ ಅಂದ್ಲು ಕಣೋ ಭೂಮಿ, ಏನೋ ಮತ್ತು ಅದು ಅರ್ಥ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸತ್ಯಣ್ಣ ನಾನು ಈ ರೀತಿ ಯೋಚನೆ ಮಾಡಿರಲಿಲ್ಲ ಸತ್ಯಣ್ಣ, ವಾವ್ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ಬಿಟ್ರಿ ನೀವು, ತುಂಬಾ ಖುಷಿ ಆಗ್ತಿದೆ ಸತ್ಯಣ್ಣ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಡ್ತಾನೆ. ಅಜಿತಾ, ಇದೆಲ್ಲ ಆಗೋಕ್ಕೆ ನಾನೇ ಕಾರಣ ಕಣೋ, ಈಗಾದ್ರೂ ಗೊತ್ತಾಯ್ತಾ ನಾನು ಇದನ್ನೆಲ್ಲ ಯಾಕೆ ಮಾಡಿದೆ ಅಂತ, ಅವಳಿಗೆ ಯಾಕೆ ಉರಿಸ್ದೆ ಅಂತ ಗೊತ್ತಾಯ್ತಾ, ಈಗ ಅವಳ ಮನಸ್ಸಲ್ಲಿರೋದು ಈಚೆ ಡಮಾರನಂಗೆ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹಾಗಾದರೆ ಹೀಗೆ ಹೋಗಿ ಕ್ಲಾರಿಟಿ ತೊಗೊತೀನಿ ಅಂತ ಅಜಿತ್ ಬಂದ್ಬಿಡ್ತಾನೆ. ಸೊ ಇಲ್ಲಿ ಒಂದು ಕಡೆಯಿಂದ ಮಯೂರಿ ಬಂದಿರ್ತಾಳಲ್ವ ಪೂಜೆಗೆ, ಇವಾಗ ಎಲ್ಲರೂ ಕೂಡ ಸೇರಿಸಿ ಅವಳನ್ನ ಕಳಿಸ್ಬೇಕು. ರಾಮಣ್ಣನ, ಮವ ನೀವೇನು ಯೋಚನೆ ಮಾಡಬೇಡಿ ಮವ, ನಮ್ಮ ಫ್ಯಾಮಿಲಿನೆಲ್ಲ ಬಿಟ್ಟು ಬಂದಿದ್ದೀರನ್ನೋ ಟೆನ್ಷನ್ ನಮಗಿದೆ, ಆದರೂ ಕೂಡ ನೀವೊಂದು ಕಾರಣಕ್ಕೆ ಬಂದಿರ್ತೀರ ಅನ್ನೋದು ನಮಗೆ ಗೊತ್ತು, ಆದರೆ ತುಂಬ ಚೆನ್ನಾಗಿ ಇಲ್ಲೆಲ್ಲರೂ ಕೂಡ ಹೊಂದಾಣಿಕೆಯಿಂದ ಇದ್ದೀರ ಮವ, ಏನು ಯೋಚನೆ ಮಾಡಬೇಡಿ, ಆರಾಮಾಗಿ ಇದ್ಬಿಡಿ ಅಂತ ಕೂಡ ಇಲ್ಲಿ ಹೇಳ್ತಾಳೆ ಮಯೂರಿ. ಅದಾದಮೇಲೆ ಮವ ನನಗೆ ಆಶೀರ್ವಾದ ಮಾಡಿ ಮವ ಅಂತೇಳಿ ಆಶೀರ್ವಾದನ ತಗೊಳ್ತಾಳೆ. ಹಾಗೆ ಇಲ್ಲಿ ಅತ್ತೆ, ನೀವಂತೂ ನನಗೆ ಅಮ್ಮ ಇದ್ದಾಗೆ, ನಿಮ್ಮ ಒಳ್ಳೆ ಮನಸ್ಸಿಂದನೇ ನಾನು ಅಮ್ಮ ಅಂತ ಯಾವಾಗಲೂ ನೆನೆಸ್ಕೊಳ್ತಾ ಇರ್ತೀನಿ ಅತ್ತೆ, ತುಂಬ ಖುಷಿ ಆಗುತ್ತತ್ತೆ ನನಗೆ ಅಂತ ಹೇಳಿದಾಗ, ನೋಡಮ್ಮ ನಿನ್ನ ಒಳ್ಳೆ ಮನಸ್ಸಿಗೆ ದೇವ್ರು ನಿನಗೆ ಒಳ್ಳೇದು ಮಾಡಲಿ, ಸುಖವಾಗಿಡ್ಲಿ ಅಂತ ಹೇಳ್ಬಿಟ್ಟು ಸಂಗೀತ ಆಶೀರ್ವಾದ ಕೂಡ ಮಾಡ್ತಾರೆ. ಆಗ ಇನ್ನು ಆಶೀರ್ವಾದ ಆದಮೇಲೆ ಅಜ್ಜಿ ಹತ್ರ ಬರ್ತಾಳೆ ಮಯೂರಿ. ಅಜ್ಜಿ ನನಗೆ ನೀವು ಕೂಡ ಆಶೀರ್ವಾದ ಮಾಡಿ ಅಜ್ಜಿ ಅಂತ ಅಂದಾಗ ಆಶೀರ್ವಾದ ಮಾಡ್ತಾರೆ ಅಜ್ಜಿ ಕೂಡ. ಇನ್ನು ರಾಮಣ್ಣ ಹತ್ರ ಬಂದ್ಬಿಟ್ಟು ಆಶೀರ್ವಾದ ತೊಗೊಳ್ತಾಳೆ. ಎಲ್ಲರ ಹತ್ರ ಆಶೀರ್ವಾದ ತೊಗೊಂಡಿದ್ದ ಆದಮೇಲೆ ಇನ್ನು ಹೋಗ್ಬೇಕಲ್ವ, ಅವಳು ಹೋಗ್ಬೇಕಾದಾಗ ಫೈನಲಿ ಎಲ್ಲರ ಹತ್ರನೂ ಆಶೀರ್ವಾದ ತೊಗೊಂಡು ಹಿರಿಯರ ಹತ್ರ ಹೊರಡ್ತಾಳೆ. ಇನ್ನು ಫೈನಲಿ ಅಜ್ಜಿ ಕೂಡ ಅಷ್ಟೇ ಸುಖವಾಗಿ ಸಂತೋಷವಾಗಿ ಚೆನ್ನಾಗೇ ಇರಮ್ಮ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಾಳೆ. ಇನ್ನು ಅಜ್ಜಿ ಸುಮ್ಮನಿರ್ತಾನ, ಹೇಗೋ ಮೈಸೂರಲ್ಲಿ ಒಂದು ಹುಡುಗನ ಇಷ್ಟಪಟ್ಟಿದ್ಯಾ, ಮದುವೆ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ದಿನದಲ್ಲೇ ಈಗ ಒಳ್ಳೆ ಒಂದು ಫಂಕ್ಷನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡ್ತಾ ಇರ್ತಾನೆ. ಯಾರು ಏನು ಹೆಸರು ಅಂತೆಲ್ಲ ಕೇಳಿದಾಗ ಭುವನೇಶ್ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹಂಗಂತ ನಾನು ಪ್ರೀತಿಯಿಂದ ಭೂಮಿ ಅಂತಾನೆ ಕರಿತೀನಿ ಅಂತ ಹೇಳ್ತಾಳೆ. ಹಾಗಾದ್ರೆ ಎಲ್ಗೋ ಲಿಂಕ್ ಬರುತ್ತಲ್ಲ ಭೂಮಿ ಹತ್ರನೇ ಇದು ಅಂತ ಕಾಮಿಡಿ ಮಾಡ್ತಾ ಇರ್ತಾನೆ. ಹಾಗೇನಿಲ್ಲ, ನನ್ನ ಭುವನೇಶ್ವರನ ನಾನು ಭೂಮಿ ಅಂತ ಕರಿತಾ ಇದ್ದೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೆಲ್ಲ ಆದಮೇಲೆ ಇಲ್ಲಿ ಒಂದು ಕಡೆ ಇನ್ನು ಇವ್ರ ಹತ್ರ ಬರ್ತಾನೆ, ಅಜಿತ್ನ ಹತ್ರ ಬರ್ತಾಳೆ. ಅಜಿತ್ನ ಹತ್ರ ಬಂದ್ಬಿಟ್ಟು, ಅಜಿತ್ ಯಾವುದೋ ಮನಸ್ಸಲ್ಲಿ ಇಟ್ಕೋಬೇಡ, ಇದೆಲ್ಲ ನಡೆದಿರೋದು ಒಂದು ಕೆಟ್ಟ ಕಳಿಕೆ ಅಂತ ಅಂದ್ಕೊಳ್ತೀವಿ ಅಂತ ಕೂಡ ಎಲ್ಲರೂ ಹೇಳ್ತಾರೆ. ಅದೆಲ್ಲ ಆದಮೇಲೆ ಅಜಿತ್, ನಾನು ಕೂಡ ಹೋಗ್ಬಿಟ್ಟು ಬರ್ತೀನಪ್ಪ ಅಂತ ಹೇಳಿದಾಗ, ಇನ್ನೇನು ಸರಿ ಆಯಿತು ಕಣೆ, ಹುಷಾರಾಗಿ ಹೋಗ್ಬಿಟ್ಟು ಬಾ ಅಂತ ಹೇಳಿದಾಗ, ಇನ್ನು ಅವನಿಗೂ ಕೂಡ ತುಂಬ ಒಳ್ಳೆ ಜೋಡಿ ಕಣೋ ನೀನು ಭೂಮಿ ಇಬ್ರು, ತುಂಬ ಖುಷಿಯಿಂದ ಜೀವನ ಮಾಡ್ಕೊಂಡು ಇದ್ಬಿಡಿ, ಒಳ್ಳೆ ಹುಡುಗಿ ಭೂಮಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾಳೆ.
ಹೇಳ್ತಾಳೆ. ಹೇಳಿದ ತಕ್ಷಣ ತುಂಬ ಖುಷಿ ಆಗ್ಬಿಡುತ್ತೆ. ಅದೆಲ್ಲ ಆದಮೇಲೆ ಇನ್ನು ಭೂಮಿ ಹತ್ರ ಬರ್ತಾಳೆ. ಭೂಮಿ ಇನ್ನು ಹೋಗ್ಬಿಟ್ಟು ಬರ್ತೀನಿ, ಯಾವುದೋ ಮನಸ್ಸಲ್ಲಿ ಇಟ್ಕೋಬೇಡ, ಅವನು ನನ್ನ ಫ್ರೆಂಡ್ ಅಷ್ಟೇ ಅಂತ ಅಂದಾಗ, ಅಯ್ಯೋ ಇಲ್ಲ ಆ ಥರ ತಪ್ಪು ತಿಳ್ಕೊಳ್ಳಲ್ಲ, ನನ್ನ ಕಡೆಯಿಂದ ಸಾರಿ ಅಂತ ಹೇಳ್ಬಿಟ್ಟು ಸಾರಿ ಕೇಳ್ತಾಳೆ ಭೂಮಿ. ಆಗೇನಿಲ್ಲ, ತಪ್ಪು ತಿಳ್ಕೊಳ್ಳಲ್ಲ, ನೀನು ತುಂಬ ಒಳ್ಳೆ ಹುಡುಗಿ, ನೀವಿಬ್ಬರು ತುಂಬ ಚೆನ್ನಾಗಿರಬೇಕು ಅಂತ ಇಬ್ಬರು ಒಂದೇ ಹತ್ರ ನಿಲ್ಲಿಸ್ಬಿಟ್ಟು ದೃಷ್ಟಿನ ತೆಗಿತಾಳೆ ಮಯೂರಿ. ದೃಷ್ಟಿ ತೆಗೆದು ಬಿಟ್ಟು ಇಲ್ಲಿ ಇನ್ನೇನು ಕಳಿಸ್ಕೊಡ್ತಾರೆ ಎಲ್ಲರೂ ಸೇರಿ. ತುಂಬ ಖುಷಿ ಆಗ್ಬಿಡುತ್ತೆ ಯಾರಿಗೆ, ಭೂಮಿಗೆ. ಯಾಕೆ ಅಂತಂದರೆ ಅವಳು ಯಾವುದೇ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡಿಲ್ವಲ್ಲ ಇವನ ಮೇಲೆ, ಅದಕ್ಕೆ. ಮತ್ತು ಇನ್ನು ಕೈ ಹಿಡ್ಕೋತಾಳೆ ಅಜಿತ್, ನೀವಿಬ್ಬರು ತುಂಬ ಚೆನ್ನಾಗೇ ಬದುಕಬೇಕು, ನೀವಿಬ್ಬರು ತುಂಬ ಚೆನ್ನಾಗಿ ಖುಷಿಯಿಂದ ಇರಬೇಕು, ಮನೆಗೆ ಮೆಚ್ಚಿದ ಜೋಡಿ ಆಗಬೇಕು ನೀವು, ಹಾಗಾಗಿ ನೀವಿಬ್ಬರು ಯಾವತ್ತೂ ದೂರ ಆಗಬಾರ್ದಂತ ಹೇಳಿದ ತಕ್ಷಣ ಒಬ್ರಿಗೊಬ್ರು ಮುಖ ನೋಡ್ಕೊತ ನಿಂತ್ಕೋತಾರೆ. ಮುಖ ನೋಡ್ಕೊಂಡು ನಿಂತ್ಕೊಂಡ ತಕ್ಷಣ, ಮುಖ ನೋಡ್ಕೊಂಡು ಏನು ನಿಂತಿದ್ದೀರಾ, ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಾ ನಿಮಗೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಸರಿ ಹಾಗಾದರೆ ಬಿಟ್ಬಿಟ್ಟು ಬರ್ತೀವಿ ಬಾ ನಿನ್ನ ಅಂತ ಹೇಳಿ ಭೂಮಿನೂ ಅಜಿತ್ ಇಬ್ಬರು ಕರ್ಕೊಂಡು ಬರ್ತಾರೆ. ಅದೆಲ್ಲ ಆದಮೇಲೆ ಅಜಿತ್ ರೂಮಿಗೆ ಬರ್ತಾನೆ. ಈ ಭೂಮಿ ಎಲ್ಲೋದ್ಲು, ನಾನು ಕ್ಲಾರಿಟಿ ತೊಗೋಬೇಕಲ್ಲ, ಇವಳು ದೇವ್ರ ಮುಂದೆ ಪ್ರಮಾಣ ಮಾಡಿರೋದು ಸತ್ಯನ ಸುಳ್ಳು ಅಂತ ನಾನು ತಿಳ್ಕೊಬೇಕಲ್ಲ ಅಂತ ಹೇಳ್ಬಿಟ್ಟು ಬಂದು ಹುಡುಕ್ತಾ ಇರ್ತಾನೆ. ಆಗ ಇನ್ನೇನು ಭೂಮಿ ಕೂಡ ರೂಮ್ ಒಳಗಡೆ ಎಂಟ್ರಿ ಹಾಕ್ತಾಳೆ. ಇನ್ನು ಎಂಟ್ರಿ ಆದ ತಕ್ಷಣ ಭೂಮಿ ನಿನ್ನ ಜೊತೆ ನಾನು ಮಾತಾಡಬೇಕು ಒಂದು ಸ್ವಲ್ಪ ಅಂತ ಹೇಳಿ ಕರೀತಾನೆ. ಸಾಹೇಬ್ರೆ ಒಂಚೂರು ದೇವ್ರ ಮನೆ ಕೆಲಸ ಇದೆ, ಅದನ್ನೆಲ್ಲ ಮುಗಿಸಿ ಬಂದ್ಬಿಡ್ತೀನಿ ಸಾಹೇಬ್ರೆ ಅಂದಾಗ, ಭೂಮಿ ನಿಂತ್ಕೋ ಅಂತ ಹೇಳ್ಬಿಟ್ಟು ಮತ್ತೆ ಕೇಳ್ತಾನೆ. ಇಲ್ಲ ಸಾಹೇಬ್ರೆ ಒಂಚೂರು ಕೆಲಸ ಇದೆ, ನಾನು ಹೋಗಿ ಬರಬೇಕು ಅಂತ ಮತ್ತೆ ಹೋಗ್ತಾ ಇರ್ತಾಳೆ. ನೋಡು ಭೂಮಿ, ಮುಖ್ಯವಾದ ಕೆಲಸ ಇದೆ, ನನ್ನ ಹತ್ರ ಫಸ್ಟ್ ಮಾತಾಡ್ಕೊಂಡು ನೀನು ಬೇಗ ಹೋಗಿ ಆ ಕೆಲಸಗಳನ್ನೆಲ್ಲ ಮುಗಿಸಿ ಬಾ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಇಲ್ಲ ಸಾಹೇಬ್ರೆ ನಾನು ಹೋಗ್ಬೇಕು ಒಂಚೂರು, ನಂಗೆ ಕೆಲಸ ಇದೆ ಅಂತ ಮತ್ತೆ ಹೇಳ್ತಲೇ ಇರ್ತಾಳೆ. ಅದೇನು ಕೆಲಸ ಸಾಹೇಬ್ರೆ, ಆಮೇಲೆ ಮಾತಾಡೋಣ, ಫಸ್ಟ್ ಕೆಲಸ ಮುಗಿಲಿ ಅಂತ ಕೂಡ ಹೇಳಿದಾಗ, ನೋಡು ಭೂಮಿ ಫಸ್ಟು ನನ್ನ ಹತ್ರ ಮಾತಾಡ್ಕೊಂಡೆ ನೀನು ಹೋಗ್ಬೇಕು ಅಂತ ಕೂಡ ಹೇಳ್ತಾನೆ ಅಜಿತ್ತು. ಅವಳು ಮತ್ತೆ ಇನ್ನೊಂದ್ಸರಿ ಕೂಡ ಹಾಗೆ ನಾನು ಹೋಗ್ಬೇಕಂತ ಹೊರಡ್ತಾಳೆ. ಹೊರಡ್ಬೇಕಂತ ಹೊಡೆದ ತಕ್ಷಣವೇ ಇನ್ನು ಅಜಿತ್ತು ಫೈನಲಿ ಹೇಳಿ ಅವನಿಗೂ ಸುಸ್ತಾಗ್ಬಿಟ್ಟು ನಿಂತ್ಕೊಳ್ಳಲ್ವಲ್ಲ, ಅವಳು ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳಲ್ವ, ಕೈನ ಹಿಡ್ಕೊತಾನೆ. ಅಜಿತ್ತು ಭೂಮಿನ ಹೇಳೋವರೆಗೂ ಬಿಡೋದೇ ಇಲ್ಲ ಸಾಹೇಬ್ರೆ ನನಗೆ ಕೆಲಸ ಇದೆ ಸಾಹೇಬ್ರೆ ಹೊರಡ್ತೀನಿ ಅಂತ ಮತ್ತೆ ಹೊರಡ್ತಲೇ ಇರ್ತಾಳೆ. ಸೊ ಅವಾಗ ಕೈ ಹಿಡ್ಕೋತಾನೆ. ಕೈ ಹಿಡ್ಕೊಂಡ ತಕ್ಷಣ ಇನ್ನು ಮುಖ ನೋಡಿಕೊಂಡು ಮತ್ತೆ ಕೈ ಹಿಡ್ಕೊಂಡು ತಪ್ಪಾಯ್ತು ಅನ್ನೋ ಥರ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾನೆ. ಅದಾದಮೇಲೆ ಇಲ್ಲ ಭೂಮಿ ನೀನು ಹೇಳಲೇಬೇಕು ಅಂತ ಅಂದಾಗ, ಸಾಹೇಬ್ರೆ ನನಗೆ ನೆನಪೇ ಇಲ್ಲ, ನಾನು ಅಲ್ಲಿ ಏನು ಹೇಳಿದೆ ಅಂತ ನನಗೆ ನೆನಪಾಗ್ತಿಲ್ಲ, ನೀವೇ ಹೇಳಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಮತ್ತೆ ಕೇಳ್ತಲೇ ಇರ್ತಾಳೆ. ನೀನು ಏನು ಹೇಳ್ದೆ ಅನ್ನೋದು ನಿನಗೆ ಗೊತ್ತಿಲ್ವಾ ಭೂಮಿ, ಅಲ್ಲಿ ಅಜ್ಜಿ ಎದುರಿಗೆ ಮನೆಯವ್ರ ಎದುರಿಗೆ ಎಲ್ಲ ಪ್ರಮಾಣ ಮಾಡಿ ಹೇಳ್ದಲ್ವಾ, ಅದೇನಂತ ನಿನಗೆ ಗೊತ್ತಿಲ್ವಾ ಅಂತ ಕೇಳಿದಾಗ, ಸಾಹೇಬ್ರೆ ನಿಮಗೆ ಗೊತ್ತಲ್ವಾ ನನಗೊಂದು ಸ್ವಲ್ಪ ಮರ್ವಿನ ಕಾಯಿಲೆ ಇದೆ, ಅದಕ್ಕೋಸ್ಕರ ನಾನು ಹೇಳಿರೋದೆಲ್ಲ ಸುಳ್ಳು ಅಲ್ಲ, ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಹೇಳಿದಾಗ, ಭೂಮಿ ನೀನು ಹೇಳಿದ್ದು ನನಗೇನಂತ ಗೊತ್ತು ಅಂದಾಗ, ಅದೇ ಸಾಹೇಬ್ರೆ ನಾವಿಬ್ಬರು ಅಗ್ನಿ ಸಾಕ್ಷಿಯಾಗಿ ಅಲ್ವಾ ಮದುವೆ ಆಗಿರೋದು, ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿರೋದನ್ನ ನಾನು ದೇವ್ರ ಮುಂದೆ ಪ್ರಮಾಣ ಮಾಡಿ ಹೇಳಿದೆ, ಅದರಲ್ಲಿ ಏನು ತಪ್ಪಿದೆ, ನಾವಿಬ್ಬರು ಮದುವೆ ಆಗಿರೋದಂತೂ ಸತ್ಯ ಅಲ್ವಾ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಇನ್ನು ಹಾಗೆ ಹೇಳಿದ ತಕ್ಷಣ ಅದು ಓಕೆ, ಇನ್ನೊಂದು ವಿಷಯ ಹೇಳಿದೆ ನೆನಪು ಮಾಡ್ಕೊ ಅಂದಾಗ, ಇಲ್ಲ ಸಾಹೇಬ್ರೆ ಅದು ನೆನಪಾಗ್ತಿಲ್ಲ ಅಂದಾಗ, ಅಗ್ನಿ ಸಾಕ್ಷಿಯಾಗಿ ನನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತೇಳಿ ದೇವ್ರ ಮುಂದೆ ನಿಂತ್ಕೊಂಡು ನೀನು ಪ್ರಮಾಣ ಮಾಡಿದೆ ಅಲ್ವಾ, ಅದು ತಪ್ಪ ಸರಿನಾ, ನನಗೆ ಕರೆಕ್ಟಾಗಿ ನೀನು ಆನ್ಸರ್ ಮಾಡಬೇಕು ಅಂದಾಗ, ಅವಾಗ ಭೂಮಿ ಅದು ಇದು ಅಂತ ಅಂದ್ಕೊಂಡು ಫೈನಲಿ ನಾನು ನಿನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ದು ನಿಜ ಸಾಹೇಬ್ರೆ, ಅಗ್ನಿ ಸಾಕ್ಷಿಯಾಗಿಯೇ ನಾನು ಮದುವೆ ಮಾಡ್ಕೊಂಡಿದ್ದೀನಿ ಅನ್ನೋದು ನಿಜ, ಮತ್ತು ನಿಜವಾಗೂ ಪ್ರೀತಿ ಮಾಡ್ತಿದ್ದೀನಿ ಅನ್ನೋದು ನಿಜ ಅಂತ ಹೇಳ್ಬಿಟ್ಟು ಅಂದಾಗ, ಅಜಿತ್ ಇದ್ಕೊಂಡು ಈ ಕಡೆ ಮುಖ ಮಾಡಿಕೊಂಡು ತುಂಬ ಖುಷಿ ಪಟ್ಕೊಂಡು, ವಾವ್ ಇಷ್ಟಪಡ್ತಿದ್ಯಾ ಅಂತ ಅನ್ನೋದೆಲ್ಲ ನಿಜ ಅಂತ ಅಂದ್ಕೊಂಡು ತುಂಬ ಖುಷಿ ಪಡ್ತಾ ಇರ್ತಾನೆ. ಅಷ್ಟರಲ್ಲೇ ಡೈವರ್ಟ್ ಮಾಡಿಬಿಡ್ತಾಳೆ ಇನ್ನು ಭೂಮಿ. ಯಾವಾಗಲೂ ಹಂಗೆ ಇವರಿಬ್ಬರ ಮಧ್ಯದಲ್ಲಿ ಬರೀ ಡಿಸ್ಟರ್ಬ್ ಅನ್ನೋದಕ್ಕಿಂತ ಒಂದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ನಡೀತಾ ಇರುತ್ತೆ. ಅಯ್ಯೋ ಸಾಹೇಬ್ರೆ ನೀವು ತಪ್ಪು ತಿಳ್ಕೊಬೇಡಿ, ಸ್ನೇಹಿತರನ್ನ ಇಷ್ಟಪಡೋದು ತಪ್ಪ, ಸ್ನೇಹಿತರನ್ನು ಕೂಡ ಇಷ್ಟಪಡೋದು ಸರಿನೇ ಅಲ್ವಾ, ನೀವೊಬ್ರು ಸ್ನೇಹಿತರು, ಅದಕ್ಕೋಸ್ಕರ ನಿಮ್ಮನ್ನು ಇಷ್ಟಪಡ್ತೀನಿ ಅಂತ ಪ್ರಮಾಣ ಮಾಡದೆ ಹೇಳಿದೆ ಅಂತ ಹೇಳ್ಬಿಡ್ತಾಳೆ. ಸೊ ಹಂಗಂದ ತಕ್ಷಣ ಅಜಿತ್ನಿಗೆ ತುಂಬಾ ಕೋಪ ಬಂದ್ಬಿಟ್ಟು ಅಲ್ಲಿ ಕ್ಯಾಲೆಂಡ್ರ್ ಹತ್ರ ಹೋಗ್ಬಿಟ್ಟು, ಈ ಕ್ಯಾಲೆಂಡ್ರಲ್ಲಿ ಯಾಕೆ ನೀನು ಇವತ್ತು ಮಾರ್ಕ್ ಹಾಕಿಲ್ಲ ಅಂತ ಹೇಳಿ ಕೇಳ್ತಾನೆ. ಅಯ್ಯೋ ಸಾಹೇಬ್ರ ನಾನು ಇವತ್ತು ತುಂಬ ಬ್ಯುಸಿ ಇದ್ದೆ, ಮತ್ತು ಪೂಜೆ ಬೇರೆ ನಡೀತಿತ್ತು ಮನೇಲಿ, ಹಾಗಾಗಿ ನನ್ನ ಕ್ಯಾಲೆಂಡ್ರಲ್ಲಿ ಮಾರ್ಕ್ ಹಾಕೋಕ್ಕಾಗಲಿಲ್ಲ, ಹೀಗೆ ಹಾಕ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಮತ್ತೆ ಹಾಕೋಕ್ಕೆ ಅಂತ ಟ್ರೈ ಮಾಡ್ತಾ ಇರ್ತಾಳೆ. ನಿನ್ಗೆ ಎಷ್ಟೇ ಕೆಲಸ ಇದ್ರೂ ಕೂಡ ಇದನ್ನ ಹಾಕ್ತಲೇ ನೀನು ಇರೋದೇ ಇಲ್ಲ, ಆದರೆ ಇವತ್ತು ನೀನು ಇದನ್ನು ಹಾಕಿಲ್ಲ ಅಂತ ಅಂದಮೇಲೆ ನಿನ್ನ ಮನಸ್ಸಲ್ಲಿ ಏನೋ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಒತ್ತಿ ಹೇಳ್ತಾನೆ ಇರ್ತಾನೆ ಅಜಿತ್ತು. ಆದರೆ ಭೂಮಿ ಅದನ್ನ ಡೈವರ್ಟ್ ಮಾಡಿಬಿಟ್ಟು ಅದರಲ್ಲಿ ಕ್ಯಾಲೆಂಡರ್ ತೊಗೊಂಡು ಅವಳೊಂಥರ ಕಣ್ಣೀರು ಹಾಕ್ಕೊಂಡು ಬೇಜಾರು ಮಾಡಿಕೊಂಡು ಮಾರ್ಕ್ನ ಹೊಡೆದೇ ಬಿಡ್ತಾಳೆ. ಆವಾಗ ಅಜಿತನಿಗೆ ತುಂಬ ಬೇಜಾರು ಮಾಡಿಕೊಂಡು ಏನು ನಡೀತಿದೆ ಇವಳ ಮನಸ್ಸಲ್ಲಿ ನನಗೆ ತಿಳ್ಕೊಳ್ಳೋಕ್ಕೆ ಆಗ್ತಿಲ್ವಲ್ಲ ಅಂತ ತುಂಬ ಫೀಲ್ ಮಾಡ್ಕೋತಾರೆ. ನೋಡಿ ಸಾಹೇಬ್ರೆ ಏನು ಗೊತ್ತಾ, ದಿನ ಕಳೆಯೋದು ಗೊತ್ತೇ ಆಗ್ತಿರಲ್ಲ ನಮಗೆ, ಆದರೆ ಇನ್ನು ನಮಗೆ ಕಾಲ ಉಳಿದಿರೋದು ಇನ್ನೊಂದು 2ರಿಂದ 3 ದಿನ ಅಷ್ಟೇನೆ. ಆದರೆ ಇದು ಸತ್ಯನೇ ಅಲ್ವಾ, ಸುಳ್ಳಂತೂ ಆಗೋಕ್ಕೆ ಸಾಧ್ಯನೇ ಇಲ್ವಲ್ಲ, ನಾವಿಬ್ಬರು ಅಗ್ರಿಮೆಂಟ್ ಮ್ಯಾರೇಜ್ ಅಲ್ವಾ ಆಗಿರೋದು, ನಾವಿಬ್ಬರು ಸತ್ಯವಾಗೂ ದೂರ ಆಗ್ತೀವಲ್ಲ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ರೆ ಅಲ್ಲಿ ಅಜಿತ್ ನಿಂತ್ಕೊಳ್ದಂಗೆ ಹೊರಟೋಗ್ಬಿಡ್ತಾನೆ ಕೋಪ ಮಾಡಿಕೊಂಡು.
ಇನ್ನು ಫೈನಲಿ ಅವಳು ಫೀಲ್ ಮಾಡಿಕೊಂಡು ನಾನು ಎಂಥ ಸುಳ್ಳು ಹೇಳಿದೆ ನಮ್ಮ ಸಾಹೇಬ್ರಿಗೆ, ನಾನು ನಿಜನೇ ಹೇಳಬೇಕಿತ್ತಲ್ವ ಅಂತ ಫೀಲ್ ಮಾಡ್ಕೋತಾ ಇರ್ತಾಳೆ. ಸೊ ಇಲ್ಲಿ ಒಂದು ಕಡೆ ಇನ್ನು ಇವ್ರು 3 ಜನ ಮಾತಾಡಿಕೊಂಡು ಅಶ್ವಿನಿ ಬಂದ್ಬಿಟ್ಟು ಅಂದರೆ ಅಂಜು ನೀನು ಹೇಳಿರೋದು ಕರೆಕ್ಟಾ, ಖಂಡಿತವಾಗೂ ಅವರಿಬ್ಬರು ಅಗ್ರಿಮೆಂಟ್ ಮ್ಯಾರೇಜ್ ಆಗಿದ್ದಾರಾ, ನೀನು ಕರೆಕ್ಟಾಗಿ ಕೇಳಿಸ್ಕೊಂಡ್ಯಾ ಅಂತ ಕೇಳಿದಾಗ ನಾನು ಯಾಕೆ ನಮ್ಮ ಅಮ್ಮನ ಮೇಲೆ ಆಣೆ ಇಟ್ಕೊಂಡು ಸುಳ್ಳು ಹೇಳಿ, ಅಮ್ಮನ ಮೇಲೆ ಆಣೆ ಇಟ್ಕೊಂಡೆ ಹೇಳಿದ್ನಲ್ವಾ, ಅವರಿಬ್ಬರು ಅಗ್ರಿಮೆಂಟ್ ಮ್ಯಾರೇಜ್ ಆಗಿದ್ದಾರೆ ಅಂತಲೇ ಮಾತಾಡ್ತಾ ಇದ್ರು. ಅವರಿಬ್ಬರು ಇನ್ನೊಂದು 3-4 ದಿನ ಇರ್ತಾರಂತೆ, ಆಮೇಲೆ ಜೊತೆಯಾಗಿರಲ್ವಂತೆ, ಅವರಿಬ್ಬರು ಬೇರೆ ಆಗ್ತಾರಂತೆ ಕೂಡ ಹೇಳಿದಾಗ ಸೊ ಅಲ್ಲಿ ಅಶ್ವಿನಿ ಅದನ್ನ ಹೇಳ್ಬಿಟ್ಟು ಹೊರಟೋಗ್ತಾಳೆ. ಇವರಿಬ್ಬರು ತಾಯಿ ಮಗಳನ್ನ ಮಾತಾಡೋದನ್ನ ಹೊರಗಡೆ ಕದ್ದು ಕೇಳಿಸ್ಕೊತಾಳೆ. ಅವಾಗ ಅವಳು ಡ್ರಿಂಕ್ಸ್ ಮಾಡ್ಕೊಂಡು ಕೂತಿರ್ತಾಳೆ, ಯಾರೋ ದೇವ್ಯಾನಿ. ನೋಡು ಬೇಬಿ, ನಿನಗೆ ಬೇಕಾಗಿರೋದು ಏನು ಗೊತ್ತಾ, ನೀನು ನಿನ್ನ ಸಂಸಾರದ ಬಗ್ಗೆ ನಿನ್ನ ಒಂದು ನಚ್ಚಿ ಬಗ್ಗೆ ಯೋಚನೆ ಮಾಡು. ನೀನು ನಚ್ಚಿ ಬಗ್ಗೆ ಯೋಚನೆ ಮಾಡಿ ನಚ್ಚಿ ಹತ್ರ ಮದುವೆ ಮಾಡ್ಕೊಳ್ಳೋದಷ್ಟೇ ನೀನು ಯೋಚನೆ ಆಗಿರಬೇಕು, ನಿನ್ನ ಗುರಿ ಮುಟ್ಟೋದು ಅದೊಂದೇ ಆಗಿರಬೇಕು. ಸೊ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡ ನೀನು. ಸೊ ಕ್ಯೂ ನಿಂತಿದ್ದಾರೆ ಲಚ್ಚಿಗೆ ಅಶ್ವಿನಿ ಅನ್ನೋದು ಗೊತ್ತು ತಾನೇ ನಿನಗೆ ಅನ್ನೋದನ್ನ ಇಲ್ಲಿ ಅಶ್ವಿನಿ ಕೇಳಿಸ್ಕೊತಾಳೆ. ಕೇಳಿಸ್ಕೊಂಡ್ಬಿಟ್ಟು ಓ ಇದಾ ನಿನ್ನ ಪ್ಲಾನು, ನೋಡಿ ಈ ರಾಣಾ ಮಗಳು ಯಾವತ್ತೂ ಕೂಡ ಚಾಲೆಂಜ್ ಹಾಕಿದ್ಮೇಲೆ ಸೋಲೋದೇ ಇಲ್ಲ ನಾನು, ಈ ರಾಣಾ ಮಗಳು ಏನಂತ ಪ್ರೂವ್ ಮಾಡ್ಕೊಳ್ತೀನಿ, ನಚ್ಚಿ ಮದುವೆ ಅಂಜು ಜೊತೆ ಆಗೋಕ್ಕೆ ನಾನು ಬಿಡೋದೇ ಇಲ್ಲ, ನಾನು ಖಂಡಿತ ಅದನ್ನು ತಡೆದು ನಾನೇ ಅವನ ಜೊತೆ ತಾಳಿ ಕಟ್ಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಅಶ್ವಿನಿ ಚಾಲೆಂಜ್ ಹಾಕೊಳ್ತಾಳೆ ಅವಳೇನೆ. ಸೊ ಇಲ್ಲಿ ಒಂದು ಕಡೆನ ಶ್ರವಣ್ಣು ಶಾರದಾ ಕೂತಿರ್ತಾಳೆ ಹೊರಗಡೆ, ತುಂಬ ಫೀಲಿಂಗ್ಸಲ್ಲಿ ಸಪ್ಪಗೆ ಕೂತಿರ್ಬೇಕಾದಾಗ ಶ್ರವಣ್ ನೋಡಿಬಿಟ್ಟು ಒಳಗಡೆ ಓಡೋಗ್ಬಿಟ್ಟು ಮದುವೆ ಆಲ್ಬಮ್ನ ತೊಗೊಂಡು ಬರ್ತಾನೆ. ಅಂದರೆ ಶಾರದಾಗೆ ತೋರಿಸಿದ್ರೆ ಎಲ್ಲ ನೆನಪು ಆಗಬಹುದೇನೋ ಅಂತ ಹೇಳಿಬಿಟ್ಟು ತೊಗೊಂಡು ಬಂದು ಶಾರದಾ ಅಂತ ಹೇಳಿ ಹತ್ರ ಬಂದಾಗ ಶಾರದಾ ತುಂಬ ಎದುರ್ಕೊಂಡು ಪಕ್ಕಕ್ಕೆ ಹೋಗ್ತಾ ಇರ್ತಾಳೆ. ಅಲ್ಲ ಶಾರದಾ, ಇದನ್ನು ನೋಡು, ನಿನಗೆ ಹಳೆ ನೆನಪೆಲ್ಲ ಬಂದರೂ ಬರಬಹುದು, ನಮ್ಮಿಬ್ಬರು ಮದುವೆ ಫೋಟೋಸ್ ಎಲ್ಲ ಇದೆ ಇದರಲ್ಲಿ, ಆವಾಗ ನಿನಗೆಲ್ಲ ನೆನಪು ಬರುತ್ತೆ ಅಂತ ಶ್ರವಣ್ ಹೇಳ್ತಾನೆ. ಅದನ್ನು ಫೋಟೋ ಓಪನ್ ಮಾಡಿಬಿಟ್ಟು ನೋಡು, ಚಿಕ್ಕನಿರ್ಬೇಕಾದಾಗ ಅಜಿತ್ ನೋಡಿ ಯಾವ ರೀತಿ ಇದ್ದಾನೆ, ಸೊ ನೀನು ಕೂಡ ಭೂಮಿನ ಎತ್ಕೊಂಡು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಆ ಫೋಟೋಸ್ನ ಓಪನ್ ಮಾಡಿ ತೋರಿಸಿದ್ರೆ ಅವಳು ತುಂಬಾ ಎದುರ್ತಾ ಇರ್ತಾಳೆ, ಏನು ನೋಡ್ತಾನೆ ಇರಲ್ಲ. ಮತ್ತು ಫೈನಲಿ ಕೈ ಹಿಡ್ಕೊಳಕ್ಕೆ ಹೋಗ್ತಾನೆ ಶ್ರವಣ್ಣು. ಕೈ ಹಿಡ್ಕೊಳಕ್ಕೆ ಹೋಗಿ ನೋಡು, ಈ ಫೋಟೋಸ್ನೆಲ್ಲ ನೋಡಿ ಏನಾದರೂ ನೆನಪು ಮಾಡ್ಕೊ, ಎಷ್ಟು ಮುದ್ದ ಕಾಣಿಸ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ಪದೇ ಹೇಳಕ್ಕೆ ಹೋದರೆ ಶಾರದಾ ತುಂಬ ಹೆದರ್ಕೊಂಡು ಏನು ಮಾತಾಡ್ದಿದ್ದ ಪರಿಸ್ಥಿತಿಗೆ ಅವಳು ಇರ್ತಾಳೆ. ಸೊ ಅಷ್ಟಲ್ಲೇ ಓಡೋಗ್ಬಿಡ್ತಾಳೆ, ಅವಳು ನಿಂತ್ಕೊಳ್ಳೋದೇ ಇಲ್ಲ ಅಲ್ಲಿ. ಶ್ರವಣ್ಣ ಏನೋ ಅವಳಿಗೆ ಗಂಡನೇ ಗುರ್ತಿಡಿತಿರಲ್ವಲ್ಲ, ಸೊ ಹಾಗಾಗಿ ಅವಳೆದ್ದು ಅಲ್ಲಿಂದ ನಿಂತ್ಕೊಳ್ದಲ್ಲೇ ಓಡೋಗ್ಬಿಡ್ತಾಳೆ. ಓಡೋದ ತಕ್ಷಣನೇ ಶ್ರವಣ್ ಅಂತೂ ತುಂಬ ಫೀಲ್ ಮಾಡಿಕೊಂಡು ಏನು ಮಾಡ್ಬೇಕನ್ನೋದೇ ಗೊತ್ತಿಲ್ಲದ ತುಂಬ ಒದ್ದಾಡಿಕೊಂಡು ನಿಂತಿರ್ತಾನೆ. ಈ ಪರಿಸ್ಥಿತಿ ಅಂತೂ ಯಾರಿಗೂ ಬರಬಾರ್ದಂತ ನನ್ನ ಒಂದು ಮನ ಆಸೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಕಡೆ ಇನ್ನೇನು ಭೂಮಿ ಫೋಟೋನ ಇಟ್ಕೊಂಡು ಸಾಹೇಬ್ರನ್ನ ತುಂಬ ಖುಷಿಯಿಂದ ನೋಡಿಕೊಂಡು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡು ಖುಷಿಯಿಂದ ಇರ್ತಾಳೆ. ಸೊ ಇದು ಆಗೋದು ನಾಳೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ನಾಳೆ ನೋಡೋಣ, ಇಬ್ಬರು ಒಂದಾಗ ಟೈಮು ಗಳಿಗೆ ಬಂದೇ ಬರುತ್ತೆ ಅನ್ನೋದು ನಿಮ್ಮ ಒಂದು ಆಸೆಗಳು ನಾಳೆ ನೆರವೇರಬಹುದು. ಏಕೆಂದರೆ ದಿನನಿತ್ಯ ಇದೇ ರೀತಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಬ್ಬರು ಮಧ್ಯದಲ್ಲಿ ಬಂದುಬಿಟ್ಟು ಇಬ್ಬರು ದೂರ ಹೋಗ್ತಲೇ ಇದ್ದರು. ಸೊ ನಾಳೆ ಅಂತೂ ಖಂಡಿತ ಈ ಸತ್ಯವಂತೂ ನಿಜ ಅದೇ ಆಗುತ್ತೆ. ನಾಳೆ ಕೂಡ ಯಾರನ್ನೂ ಎಪಿಸೋಡ್ನ ಮಿಸ್ ಮಾಡ್ಕೋಬೇಡಿ. ಎಲ್ಲರಿಗೂ ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು.